ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ಮಹತ್ವದ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಸಂಭವಿಸಬಹುದಾದ ಅಚ್ಚರಿಯ ಬೆಳವಣಿಗೆ, ಒಬ್ಬ ಮಹಿಳೆಯಿಂದ ಹೊರಬರುವ ಕಠಿಣವಾದ ಸತ್ಯ ಮತ್ತು ಅದರ ಪರಿಣಾಮಗಳನ್ನು ಹೇಗಿರುತ್ತೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡೋದು ನೋಡಿ, ಹಾಗಾದರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಏಕೆಂದರೆ ಇಂತಹ ಮಹತ್ವದ ಒಂದು ದಿನಫಲ ಸೂಚನೆಗಳು ಮೊದಲ ಬಾರಿ ನಿಮಗೆ ತಲುಪಬೇಕು. ಮಿಥುನ ರಾಶಿಯವರ ಸ್ವಭಾವ ಹೇಳ್ಬೇಕಂದ್ರೆ ಅವರು ಚತುರರು, ಮಾತಿನ ಮೂಲಕ ಎಲ್ಲರನ್ನು ಗೆಲ್ಲುವ ಸಾಮರ್ಥ್ಯ ಹೊಂದಿರುವವರು. ಇವರ ಆಲೋಚನಾ ಶಕ್ತಿ ಅತ್ಯಂತ ವೇಗವಾಗಿರುತ್ತೆ. ಯಾವುದೇ ನಿಯಮವನ್ನು ಮೇಲ್ಮೈಯಲ್ಲಿ ನೋಡದೆ ಅದರ ಆಳಕ್ಕೆ ಹೋಗಿ ಪರಿಶೀಲಿಸುವ ಗುಣ ಇವರಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಕೆಲಸದ ವಿಚಾರಕ್ಕೆ ಬಂದು ಹೇಳೋದಾದ್ರೆ, ಒಂದು ಸಲ ತೀರ್ಮಾನ ಮಾಡಿದ ವಿಷಯವನ್ನು ಇವರು ಕಂಪ್ಲೀಟ್ ಮಾಡೋವರೆಗೆ ಇವರು ನಿದ್ದೆ ಮಾಡೋದಿಲ್ಲ. ಅಡಚಣೆ ಎಷ್ಟೇ ಬಂದರೂ ಕೂಡ ಆ ಕೆಲಸವನ್ನು ಮುಗಿಸಿಯೇ ಬಿಡುವ ಹಠ ಇವರಲ್ಲಿರುತ್ತೆ. ಜನರ ನಡುವೆ ಇದ್ದಾಗ ಹೊಸ ಹೊಸ ವಿಷಯಗಳನ್ನು ಕಲಿತು ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಒಂದು ಚಾತುರ್ಯ ಇವರಿಗೆ ಸಹಜವಾಗಿಯೇ ಬಂದಿರುತ್ತೆ. ಇವರು ಸ್ನೇಹಕ್ಕೆ ಮತ್ತು ಪ್ರೀತಿಗೆ ಅಪಾರ ಮೌಲ್ಯ ನೀಡ್ತಾರೆ. ತಮ್ಮ ಫ್ರೆಂಡ್ಸ್ ಆ್ಯಂಡ್ ಯಾರಾದರೂ ಸಂಕಷ್ಟದಲ್ಲಿ ಇದ್ದರೆ ಕೇವಲ ಸಮಾಧಾನ ಹೇಳೋದರಲ್ಲಿ ಇಲ್ಲದೆ ಅಗತ್ಯ ಇದ್ದರೆ ಹಣಕಾಸಿನ ಸಹಾಯವನ್ನು ಇವರು ನೀಡ್ತಾರೆ. ಜೀವನದಲ್ಲಿ ಹಲವು ಬಾರಿ ಅಪಜಯಗಳನ್ನು ಅನುಭವಿಸಿದರೂ ಕೂಡ ಇವರು ಯಾವುದೇ ಒಂದು ಮನಸ್ಸನ್ನು ಕುಗ್ಗಿಸಿಕೊಳ್ಳದೆ ಮತ್ತೆ ಶಕ್ತಿಯಾಗಿ ಮುಂದೆ ಸಾಗುವ ಒಂದು ಗುಣ ಇವರಿಗೆ ಇರುತ್ತೆ. ಇನ್ನು ದೇವರು ನೀಡಿರುವ ವರದಾನ ಇವರಿಗೆ ಇದಾಗಿರುತ್ತೆ. ಇನ್ನು ಹೊರಗಡೆ ನಗ್ತಾ ಏನೇ ಮಾತಾಡಿದ್ರು ಕೂಡ ಒಳಗೆ ಬಹಳ ವಿಷಯಗಳನ್ನು ಮನಸ್ಸಿನಲ್ಲಿ ಹಾಗೆ ಇಟ್ಕೊಂಡಿರ್ತಾರೆ. ಗುಪ್ತತೆಯನ್ನು ಇವರು ಜಾಸ್ತಿ ಮೇಂಟೈನ್ ಮಾಡ್ತಾರೆ. ಇದೀಗ ಮುಖ್ಯವಾದ ವಿಷಯಕ್ಕೆ ಹೇಳೋದಾದರೆ, ಡಿಸೆಂಬರ್ 28 ನಂತರ ಫಲಿತಾಂಶಗಳ ಕಡೆ ನೋಡೋದಾದರೆ ಮಿಥುನ ರಾಶಿಯವರ ಜೀವನದಲ್ಲಿ ಬಹಳ ದಿನಗಳಿಂದ ಮರೆಮಾಚಿಕೊಂಡಿದ್ದ ಒಂದು ಮಹತ್ವದ ಸತ್ಯ ಹೊರಬರುವ ಸಮಯ ಇದು ಆಗಿದೆ. ವಿಶೇಷವಾಗಿ ಈ ಸತ್ಯ ಒಬ್ಬ ಮಹಿಳೆಯ ಮೂಲಕ ನಿಮಗೆ ತಿಳಿಯುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಆ ಮಹಿಳೆ ನಿಮ್ಮ ಕುಟುಂಬದ ಒಬ್ಬ ರಿಲೇಷನ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ನಿಮ್ಮ ಸಂಬಂಧಿ ಅಥವಾ ಜೀವನ ಸಂಗತಿ ಯಾರಾದರೂ ಆಗಿರ್ಬೋದು. ಇವರಿಗೆ ನೀವು ನಿಮ್ಮ ಹಿತಕ್ಕಾಗಿ ಅಥವಾ ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಂತ ಈ ವಿಷಯವನ್ನು ನಿಮ್ಮಿಂದ ಅವರು ಮರೆಮಾಚಿರ್ಬೋದು. ಆದರೆ ಈಗ ಕಾಲವೇ ಆ ಸತ್ಯವನ್ನು ನಿಮ್ಮ ಮುಂದೆ ತರುವಂತೆ ಮಾಡ್ತಾ ಇದೆ. ಈ ವಿಷಯ ತಿಳಿದಾಗ ನಿಮ್ಮ ಮನಸ್ಸು ಒಂದು ಕ್ಷಣ ಗಾಬರಿ ಆಗ್ಬೋದು. ನೀವು ನಂಬಿದ ವ್ಯಕ್ತಿಯ ಬಗ್ಗೆ ಸಂಶಯ ಹುಟ್ಟಬಹುದು. ಕೆಲವೊಮ್ಮೆ ಈ ಸತ್ಯ ನಿಮಗೆ ಕ್ರೂರವಾಗಿ ಅನಿಸಬಹುದು. ಆದರೆ ಇಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ವರ್ತಿಸಬೇಕಾದ ಸಮಯ ಇದಾಗುತ್ತೆ. ನೀವು ಏನಾದರೂ ಭಾವೋದ್ರೇಕಕ್ಕೆ ಒಳಗಾದ ತಕ್ಷಣ ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಜೀವನನೇ ಹಾಳಾಗಿ ಹೋಗ್ಬಿಡುತ್ತೆ. ನೀವು ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ನಂತರನೇ ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ. ಏಕೆಂದರೆ ಈ ಸತ್ಯ ಮೊದಲಿಗೆ ನೋವು ಕೂಡ ತಂದರೂ ನೆಕ್ಸ್ಟ್ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ತಿರುವು ನೀಡುವ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನೊಂದು ಪ್ರಮುಖ ಅಂಶ ಹೇಳೋದಾದರೆ, ಮಿಥುನ ರಾಶಿಯವರಿಗೆ ಅಸೂಯೆ ಪಡುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ನೀವು ಮುಂದೆ ಸಾಗ್ತಿರೋದನ್ನು ನೋಡಿ ಸಹಿಸಲಾರದ ಎಷ್ಟೋ ಜನ, ಅದರಲ್ಲಿ ಕೆಲವು ಜನ ನಿಮ್ಮ ಬಗ್ಗೆ ಸುಮ್ಮನೆ ತಪ್ಪಾಗಿ ಹೇಳಿ ಅದನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ನಿಮ್ಮ ಮಾತಿನ ಶೈಲಿ, ನಿಮ್ಮ ಕೆಲಸದ ರೀತಿ ಮತ್ತು ನಿಮ್ಮ ಬೆಳವಣಿಗೆ ಇತರರನ್ನು ಆಕರ್ಷಿಸುವುದರ ಜೊತೆಗೆ ಕೆಲವರಿಗೆ ಹೊಟ್ಟೆ ಕಿಚ್ಚನ್ನು ಕೂಡ ಉಂಟು ಮಾಡಿರುತ್ತೆ. ಅದರಿಂದ ನೀವು ಯಾರು ನಂಬಬೇಕು, ಯಾರು ನಂಬಾರ್ದು, ಯಾರಿಂದ ದೂರ ಇರಬೇಕು, ಯಾರಿಂದ ದೂರ ಇರಬಾರ್ದು ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಕ್ಲೋಸ್ ಇದ್ದರನ್ನ ಗುರುತಿಸಿಟ್ಕೊಂಡು ಇರಬೇಕು. ಡಿಸೆಂಬರ್ 28 ನಂತರ ಯಾರು ಉದ್ಯೋಗ ಬೇಕು ಅಂತ ಪ್ರಯತ್ನ ಮಾಡ್ತಿದ್ರು ಅವರಿಗೆಲ್ಲ ಉದ್ಯೋಗ ಸಿಗುತ್ತೆ. ನಿರುದ್ಯೋಗಿಗಳಿಗೆ ಕೆಲಸದ ಯೋಗ ಇದೆ. ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ಪ್ರಮೋಷನ್ ಸಿಗುತ್ತೆ. ಯಾರು ಟ್ರಾನ್ಸ್ಫರ್ ಬೇಕಂತಾರೆ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಕೆಲವು ಜನಕ್ಕೆ
ಈಗಾಗಲೇ ಕೆಲಸದಲ್ಲಿರೋರಿಗೆ ಸ್ಥಾನಮಾನ, ಗೌರವ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸೂಚನೆಗಳು ಇವೆ. ವಿಶೇಷವಾಗಿ ಈ ಅವಕಾಶಗಳು ಕೂಡ ಒಬ್ಬ ಮಹಿಳೆಯ ಸಹಕಾರದಿಂದ ಅಥವಾ ಮಾರ್ಗದರ್ಶನದಿಂದ ನಿಮಗೆ ದೊರೆಯುವ ಸಾಧ್ಯತೆ ಇರುತ್ತೆ. ಆಕೆ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಕುಟುಂಬದವರಾಗಿರ್ಬೋದು, ಅಥವಾ ನಿಮ್ಮ ಜೀವನದ ಮಹತ್ವದ ಪಾತ್ರ ವಹಿಸುವ ಒಬ್ಬ ವ್ಯಕ್ತಿ ಆಗಿರ್ಬೋದು. ನೀವು ಆ ಮಹಿಳೆಯ ಪಾತ್ರವನ್ನು ಎಂದಿಗೂ ಕುಗ್ಸೋದಕ್ಕೆ ಹೋಗಬೇಡಿ, ತಗ್ಸೋದಕ್ಕೆ ಹೋಗಬೇಡಿ. ನೀವು ಅವರ ಬಗ್ಗೆ ಯಾವಾಗಲೂ ಕೃತಜ್ಞತಾ ಭಾವವನ್ನು ಇಟ್ಕೊಂಡಿರಿ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ಸಮಯದಲ್ಲಿ ಮಿಥುನ ರಾಶಿಯವರಿಗೆ ಶಿವನ ಆರಾಧನೆ ಮಾಡೋದು ಅತ್ಯಂತ ಲಾಭದಾಯಕ. ಪ್ರತಿದಿನ ಶಿವನ ನಾಮಸ್ಮರಣೆ ಮಾಡಿ. ಸೋಮವಾರ ಶಿವಲಿಂಗಕ್ಕೆ ನೀರು ಅಥವಾ ಹಾಲು ಅರ್ಪಣೆ ಮಾಡಿ. ನಿಮ್ಮ ಮನಸ್ಸಿನ ಶಾಂತಿಯನ್ನು ದೂರ ಮಾಡುತ್ತೆ. ಹನುಮಾನ್ ಚಾಲಿಸೆಯನ್ನು ಪ್ರತಿದಿನ ಪಠಣೆ ಮಾಡಿದರೆ ನಕಾರಾತ್ಮಕ ಶಕ್ತಿ ಎಲ್ಲ ತೊಲಗಿ ಹೋಗುತ್ತೆ. ಮಂಗಳವಾರ ಹನುಮಂತನಿಗೆ ಕೆಂಪು ವಸ್ತ್ರ ಅರ್ಪಿಸಿ ಬಡವರಿಗೆ ಅನ್ನದಾನ ಮಾಡಿದರೆ ಅದ್ಭುತ ಫಲಿತಾಂಶಗಳನ್ನು ನೀವು ಕಾಣ್ತೀರಾ. ಗೋಮಾತೆಗೆ ಸೇವೆ ಮಾಡಿ, ಪಶು ಪಕ್ಷಿಗಳಿಗೆ ಆಹಾರ ಮತ್ತು ನೀರು ನೀಡಿ. ನಿಮ್ಮ ಇಂದಿನ ಜನ್ಮದ ಪಾಪಕರ್ಮಗಳ ಪರಿಣಾಮ ಕಡಿಮೆ ಆಗುತ್ತೆ. ಇಂಥ ಸಣ್ಣ ಸಣ್ಣ ಸೇವೆಗಳು ನಿಮ್ಮ ಜೀವನದ ದೊಡ್ಡ ದೊಡ್ಡ ಒಳ್ಳೆಯ ಬದಲಾವಣೆಗಳನ್ನು ತಂದುಕೊಡುತ್ತೆ. ಒಟ್ಟಿನಲ್ಲಿ ಡಿಸೆಂಬರ್ 28ರ ನಂತರ ಮಿಥುನ ರಾಶಿಯವರಿಗೆ ಸತ್ಯ, ಆತ್ಮ ಪರಿಶೀಲನೆ ಮತ್ತು ನಿರ್ಧಾರಗಳ ದಿನವಾಗಿರುತ್ತೆ. ನೋವು ಕೊಡುವ ಸತ್ಯವು ಕೊನೆಯಲ್ಲಿ ನಿಮಗೆ ಸರಿಯಾದ ದಾರಿಗೆ ಕೊಂಡೊಯ್ಯುತ್ತೆ. ಧೈರ್ಯದಿಂದ, ಶಾಂತಿಯಿಂದ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟು ನೀವು ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಶುಭ ಫಲ ಅನ್ನೋದು ದೊರೆಯುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.